ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕರ್ನಾಟಕ ಗೋರಕ್ಷಕರ ಸೇನೆಯ ಸಂಸ್ಥಾಪಕರು ಸುಮನ್ ಪೂಜಾರಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಈ 6 ದಿನಗಳ ಹಿಂದಗಡೆ ಏನು ನಮ್ಮ ಕುಂಡಿ ಗುರುಗಳು ಅಂದ್ರೆ ಆರ್ಯವರ್ಧನ್ ಗುರುಜಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮ ಗೋವಿನ ಶ್ರೀಸ್ಥಾನದಲ್ಲದೆ ಮಾನವನ ಹಿಂಭಾಗದಲ್ಲೂ ಕೂಡ ಲಕ್ಷ್ಮಿ ನೆಲೆಸಿದ್ದಾಳೆ, ಅಲ್ಲಿ ಕೈ ಮುಕ್ಕಳಿ ಅಂತ ಏನು ಹೇಳಿಕೆ ಕೊಟ್ಟಿದ್ರು. ಆ ಹೇಳಿಕೆಗೆ ನಾವು ಶಂಕರ್ಪುರ ಪೊಲೀಸ್ ಠಾಣೆಯಲ್ಲಿ ಇವತ್ತ ಕೇಸನ್ನ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದೀವಿ ಆರ್ಯವರ್ಧನ್ ಗುರುಜಿ ಅವರ ಮೇಲೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತಹ ವಿಡಿಯೋ ವಿಜುವಲ್ಸ್ ಅನ್ನ ನಾಳೆ ಬೆಳಿಗ್ಗೆ 10 ಗಂಟೆಗೆ ಶಂಕರ್ಪುರ ಪೊಲೀಸ್ ಠಾಣೆಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಆರ್ಯವರ್ಧನ್ ಗುರುಜಿ ಅವರು ಒಂದು ಉನ್ನತ ಮಟ್ಟದಲ್ಲಿದ್ದು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿಯ ಮಾತುಗಳನ್ನ ಆಡಬೇಕು, ಯಾವ ರೀತಿಯ ಪದ ಬಳಕೆ ಮಾಡಬೇಕು ಅಂತ ತಿಳಿದಿದೆಯೋ ತಿಳಿದಲೆ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ. ಒಂದು ಅವಾಚ್ಯ ಶಬ್ದಗಳನ್ನ ನಿಂದಿಸಿದ್ದಾರೆ. ನನ್ನ ಹಿಂದೂ ಧರ್ಮದ ದೈವವಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯನ್ನ ನಾವು ಗೋವಿನಲ್ಲಿರ್ಬೋದು, ನಾವು ದುಡಿಮೆಯಲ್ಲಿರ್ಬೋದು, ಅಥವಾ ನಮ್ಮ ಲಕ್ಷ್ಮಿ ಅಂತ ಹೇಳಿ ನಾವು ಮಾಡುವ ಕೆಲಸದಲ್ಲಿರ್ಬೋದು, ನಾವು ಲಕ್ಷ್ಮಿಯನ್ನ ಕಾಣ್ತೀವಿ, ಮನುಷ್ಯನ ಹಿಂಭಾಗದಲ್ಲಿ ಕಾಣಲ್ಲ. ಅದಾದ ಕಾರಣದಿಂದ ನಮ್ಮ ಗೋವನ್ನ ಅಲ್ಲಗಳೆದಿರುವುದರಿಂದ ಮತ್ತು ನನ್ನ ಭಾವನೆಗಳ ಧಕ್ಕೆ ಬಂದಿರೋದ್ರಿಂದ ಏನು ಆರ್ಯವರ್ಧನ್ ಗುರುಜಿ ಅವರು ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿದ್ದೀವಿ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ಶಂಕರ್ಪುರ ಪೊಲೀಸ್ ಠಾಣೆಯಲ್ಲಿ ಏನು ದಾಖಲೆಗಳನ್ನ ಕೊಡಬೇಕು ಅದನ್ನು ಕೊಡ್ತೀವಿ.